ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್. ತುಂಬ ಹಶ್ವಾಗ್ತಾ ಇದೆ. ದಯವಿಟ್ಟು ನನಗೆ ತಿನ್ನಲು ಏನಾದರೂ ಕೊಡಿ. ನಿನಗೆ ಕೊಡಲು ನಮ್ಮ ಬಳಿ ಏನೂ ಇಲ್ಲ, ಆದರೆ ಇವಳನ್ನು ಕೊಡ್ತೀನಿ, ಕರೆದುಕೊಂಡು ಹೋಗು. ಅಮ್ಮ, ನೀವು ಸರಿಯಾಗೆ ಹೇಳ್ತಾ ಇದ್ದೀರಾ. ಚಿಕ್ಕಮ್ಮ, ನೀವಿದೇನು ಹೇಳ್ತಾ ಇದ್ದೀರಾ? ದಯವಿಟ್ಟು ಆ ರೀತಿ ಮಾಡಬೇಡಿ ಅಂತ ಅವಳು ಅಳ್ತಾ ಇದ್ಲು. ನನ್ನ ಜೊತೆ ನಡಿ, ನಾನು ನಿನ್ನನ್ನು ಯಾವಾಗಲೂ ಸಂತೋಷವಾಗಿ ಇಟ್ಕೊಳ್ತೇನೆ ಅಂತ ಹೇಳಿ ಅವಳ ಕೈಯನ್ನು ಹಿಡಿದುಕೊಂಡು ಅಲ್ಲಿಂದ ಕರೆದುಕೊಂಡು ಹೋದ ಭಿಕ್ಷುಕ. 18 ವರ್ಷದ ಸುಮಾ ಅನಾಥೆಯಾಗಿದ್ಲು. ಅವಳ ತಂದೆ ತಾಯಿ ಈಗ ಜೀವಂತವಾಗಿ ಇರಲಿಲ್ಲ. ಅವರು ಹೋದ ನಂತರ ಅವಳ ಬಳಿ ಇರಲು ಯಾವುದೇ ಸ್ಥಳವಿರಲಿಲ್ಲ. ಬೇರೆ ದಾರಿ ಇಲ್ಲದೆ ಅವಳು ತನ್ನ ಚಿಕ್ಕಪ್ಪನ ಮನೆಗೆ ಬರ್ತಾಳೆ. ಚಿಕ್ಕಪ್ಪನ ಮನೆಯಲ್ಲಿ ಇರಲು ಸ್ವಲ್ಪ ಜಾಗ ಏನೋ ಸಿಕ್ತು, ಆದರೆ ಪ್ರೀತಿ ಯಾವತ್ತೂ ಸಿಗಲೇ ಇಲ್ಲ. ಚಿಕ್ಕಪ್ಪ ಹಳ್ಳಿಯಲ್ಲಿ ಒಂದು ಸಣ್ಣ ಅಂಗಡಿಯನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು. ಮನೆಯಲ್ಲಿ ಚಿಕ್ಕಮ್ಮ ಮತ್ತು ಅವರ ಒಬ್ಬಳೆ ಮಗಳು ಸುಕನ್ಯಾ ಇದ್ರು. ಸುಕನ್ಯಾ ಸುಮಾಳ ವಯಸ್ಸಿನವಳೇ ಆಗಿದ್ಲು. ಸುಮಾ, ಇನ್ನೂ ಮಲಗಿದೆಯಾ? ನಿನ್ನನ್ನು ಏನಾದರೂ ರಾಜಕುಮಾರಿ ಅಂದುಕೋಬಿಟ್ಯಾ? ಬೇಗ ಎದ್ದು ಕೆಲಸ ಶುರು ಮಾಡು, 5 ಗಂಟೆ ಆಗೋಗಿದೆ. ಚಿಕ್ಕಮ್ಮನ ಧ್ವನಿಯನ್ನು ಕೇಳಿ ಸುಮಾ ಗಾಬರಿಯಿಂದ ಎದ್ದೇಳ್ತಾ ಇದ್ಲು. ಕಣ್ಣುಗಳಲ್ಲಿ ನಿದ್ದೆ ಮತ್ತು ಹೃದಯದಲ್ಲಿ ಭಯವನ್ನು ತುಂಬಿಕೊಂಡು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ಲು. ನದಿಗೆ ಹೋಗಿ ನೀರನ್ನು ತರುವುದು, ಬಟ್ಟೆ ಒಗೆಯುವುದು, ಮನೆಯ ಎಲ್ಲ ಪ್ರತಿ ಕೆಲಸವನ್ನು ಅವಳೇ ಮಾಡಬೇಕಾಗಿತ್ತು. ಸುಕನ್ಯಾ ಆರಾಮವಾಗಿ ಕುಳಿತು ಮೊಬೈಲ್ ನೋಡ್ತಾ ಇರ್ತಿದ್ಲು. ಅವಳು ಎಷ್ಟೊಂದು ಸಂತೋಷವಾಗಿ ವಿಡಿಯೋಸ್ ನೋಡುತ್ತಾ ಮಧ್ಯ ಮಧ್ಯದಲ್ಲಿ, ಸುಮಾ, ನನಗೆ ನೀರು ತಗೋಬಾ, ತಿಂಡಿ ತಗೋಬಾ, ಕಾಫಿ ತಗೋಬಾ, ನನಗೆ ಇದು ಬೇಕು, ನನಗೆ ಅದು ಬೇಕು ಅಂತ ಆರ್ಡ್ರ್ ಮಾಡ್ತಾ ಇದ್ಲು. ಸುಮಾ ತಲೆ ಬಗ್ಗಿಸಿಕೊಂಡು ಅವರು ಹೇಳಿದ ಎಲ್ಲ ಕೆಲಸ ಮಾಡ್ತಾ ಇದ್ಲು. ಚಿಕ್ಕಮ್ಮ ಅಲ್ಲೇ ಕುಳಿತು ಸುಮಾ ಮಾಡುವ ಪ್ರತಿಯೊಂದು ಕೆಲಸವನ್ನು ನೋಡ್ತಾ ಇದ್ರು. ಅವರು ಪ್ರತಿ ಬಾರಿ ಹೇಳ್ತಾ ಇದ್ರು, ಕೆಲಸವನ್ನು ಸರಿಯಾಗಿ ಮಾಡು, ಇಲ್ಲದಿದ್ದರೆ ನಿನಗೆ ಊಟ ಸಿಗೋದಿಲ್ಲ ಅಂತ. ಈ ಮಾತು ಕೇಳಿ ಸುಮಾ ಬೇಗ ಬೇಗ ಕೆಲಸವನ್ನು ಮಾಡ್ತಿದ್ಲು. ದಿನಪೂರ್ತಿ ಅವಳು ಇದೇ ರೀತಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ಲು. ಅವಳಿಗೆ ಒಂದೇ ಒಂದು ನಿಮಿಷವೂ ಪುರುಸೊತ್ತನ್ನೋದೇ ಇರಲಿಲ್ಲ. ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ರೆಸ್ಟ್ ಇಲ್ಲದೆ ಎಲ್ಲ ಕೆಲಸ ಮಾಡಬೇಕಾಗಿತ್ತು. ಸಾಯಂಕಾಲ ಚಿಕ್ಕಪ್ಪ ವಾಪಸ್ ಮನೆಗೆ ಬಂದಾಗ ಇದೆಲ್ಲವನ್ನು ನೋಡಿ ಅವರಿಗೆ ತುಂಬ ಬೇಸರವಾಗ್ತಾ ಇತ್ತು. ಆದರೆ ಅವರು ಏನೂ ಮಾಡಲಾಗ್ತಾ ಇರಲಿಲ್ಲ. ಯಾವಾಗಲಾದರೂ ಸುಮಾ ಜೊತೆ ಚಿಕ್ಕಪ್ಪ ಪ್ರೀತಿಯಿಂದ ಮಾತನಾಡಿದರೆ ಅಷ್ಟರಲ್ಲೇ ಚಿಕ್ಕಮ್ಮ ಅಲ್ಲಿಗೆ ಓಡಿ ಬಂದ್ಬಿಡ್ತಿದ್ಲು. ಬಂದ್ಬಿಟ್ರಾ ನೀವು? ನಿಮ್ಮ ಮುದ್ದಿನ ಮಗಳನ್ನು ನೋಡಿ, ಪೂರ್ತಿ ದಿನ ಇಲ್ಲಿ ಅಲ್ಲಿ ಬಿದ್ದುಕೊಂಡಿರ್ತಾಳೆ. ಇವಳಿಂದ ಮನೆಯಲ್ಲಿ ಏನೂ ಕೆಲಸ ಮಾಡಲಾಗೋದಿಲ್ಲ ಅಂತ ಹೇಳ್ತಾ ಇದ್ರೆ ಸುಮಾ ಸೈಲೆಂಟ್ ಆಗಿ ಒಂದು ಮೂಲೆಯಲ್ಲಿ ತಲೆ ಬಗ್ಗಿಸಿಕೊಂಡು ನಿಂತು ಕಣ್ಣೀರು ಹಾಕ್ತಾ ಇದ್ಲು. ಆಗ ರಮೇಶ್ ಹೇಳ್ತಾರೆ, ಆ ಮಗು ಸೂರ್ಯ ಹುಟ್ಟುವುದಕ್ಕಿಂತ ಮೊದಲೇ ಎದ್ದು ಮನೆಯ ಎಲ್ಲ ಕೆಲಸವನ್ನು ಒಬ್ಬಳೇ ಮಾಡ್ತಾಳೆ ಅಲ್ವಾ, ಇನ್ನೇನು ನಿಂದು? ಊರ್ಮಿಳಾ ಕೋಪವಾಗಿ ಹೇಳ್ತಾರೆ, ಏನು ಕೆಲಸ ಮಾಡ್ತಾಳೆ ಅವಳು? ನೀವು ಯಾವಾಗಲೂ ಅವಳನ್ನು ಮೆಚ್ಚಿಕೊಳ್ತೀರಾ ಅಷ್ಟೇನೆ. ನಾವು ಇವಳನ್ನು ಬಿಟ್ಟಿಯಾಗಿ ಬೆಳೆಸ್ತಾ ಇದ್ದೀವ? ನಮ್ಮ ಮನೆಯಲ್ಲಿ ತಿಂದ ಊಟಕ್ಕೆ ಏನೋ ಸ್ವಲ್ಪ ಕೆಲಸ ಮಾಡ್ತಾಳೆ ಅಷ್ಟೇ. ರಮೇಶ್ ಏನೂ ಮಾತನಾಡ್ತಿರ್ಲಿಲ್ಲ. ಅವರು ಸುಮ್ಮನಾಗಿ ಬಿಡ್ತಾ ಇದ್ರು. ಅವನ ಹೆಂಡತಿಯ ಮುಂದೆ ಮಾತನಾಡಿ ಗೆಲ್ಲುವ ಧೈರ್ಯ ಅವನಿಗಂತೂ ಇರಲಿಲ್ಲ. ರಮೇಶ್ ಸೈಲೆಂಟ್ ಆಗಿ ಅಲ್ಲಿಂದ ಒಳಗಡೆ ಹೊರಟೋಗ್ತಾರೆ. ರಾತ್ರಿ ಎಲ್ಲರೂ ಅವರವರ ರೂಮ್ಗಳಿಗೆ ಹೋಗಿ ಹಾಯಾಗಿ ಮಲಗ್ತಾ ಇದ್ರು. ಸುಮಾ ಸೈಲೆಂಟ್ ಆಗಿ ಅಡುಗೆ ಮನೆಯ ಒಂದು ಮೂಲೆಯಲ್ಲಿ ಒಂದು ಚಾಪೆ ಹಾಕಿಕೊಂಡು ಮಲಗಿದ್ಲು. ಅವಳು ಇನ್ನೂ ಏನೂ ತಿಂದಿರಲಿಲ್ಲ. ಅವಳಿಗೆ ಈಗ ನಿದ್ದೆ ಕೂಡ ಬರ್ತಾ ಇರಲಿಲ್ಲ. ರಾತ್ರಿಯೆಲ್ಲ ಮೌನವಾಗಿ ಕಣ್ಣೀರು ಹಾಕ್ತಾನೆ ಇದ್ಲು. ರಮೇಶ್ ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೊರಟೋಗ್ತಾ ಇದ್ರು. ಅವರು ಹೋದ ತಕ್ಷಣ ಊರ್ಮಿಳಾ ತನ್ನ ವರಸೆಯನ್ನು ಶುರು ಮಾಡಿಬಿಡ್ತಿದ್ಲು. ಇನ್ನು ನಿಂತ್ಕೊಂಡು ಏನು ಮಾಡ್ತಾ ಇದೆಯಾ? ಹೋಗಿ ನಿನ್ನ ಕೆಲಸವನ್ನು ಮಾಡು ಅಂತ. ಆಕೆಯ ಕಠಿಣವಾದ ಮಾತುಗಳು, ಆಕೆಯ ಕೋಪವನ್ನು ನೋಡಿ ಸುಮಾ ತಲೆ ಬಗ್ಗಿಸಿಕೊಂಡು ಮನೆಯ ಎಲ್ಲ ಕೆಲಸ ಮಾಡ್ತಾ ಇದ್ಲು. ಆಗಲೇ ಯಾರೋ ಭಿಕ್ಷುಕ ಬಾಗಿಲು ತಟ್ತಾ ಇದ್ದ. ಅಮ್ಮ, ತುಂಬ ಹಸಿವಾಗಿದೆ, ದಯವಿಟ್ಟು ಏನಾದರೂ ಇದ್ದರೆ ಕೊಡಿ ಅಂತ ಕೇಳ್ತಾ ಇದ್ದ. ಊರ್ಮಿಳಾ ತಕ್ಷಣ ಹೊರಗೆ ಬಂದು ಬಾಗಿಲನ್ನು ತೆರೆದು ನೋಡಿದಾಗ ಹೊರಗೆ ಒಬ್ಬ ವ್ಯಕ್ತಿ ಹಳೆಯ ಹರಿದ ಬಟ್ಟೆಗಳನ್ನು ಹಾಕಿಕೊಂಡು ಕೊಳಕಾಗಿ ಇದ್ದ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದ. ಆತ ಕೇಳ್ತಾ ಇದ್ದ, ಅಮ್ಮ, ನನಗೆ ತುಂಬ ಹಸಿವಾಗಿದೆ, ನನಗೆ ಸ್ವಲ್ಪ ಊಟವನ್ನು ಕೊಡಿ ಅಂತ. ನಮ್ಮ ಬಳಿ ನಿನಗೆ ಕೊಡಲು ಏನೂ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಆಕೆ ಸುಮಾಳನ್ನು ನೋಡ್ತಾಳೆ. ಸುಮಾ ತಲೆ ಬಗ್ಗಿಸಿಕೊಂಡು ಒಂದು ಮೂಲೆಯಲ್ಲಿ ನಿಂತ್ಕೊಂಡಿದ್ಲು. ಆಗಲೇ ಸುಕನ್ಯಾ ಕೂಡ ಅಲ್ಲಿಗೆ ಬಂದು ನಗುತ್ತಾ ಹೇಳ್ತಾಳೆ, ಅಮ್ಮ, ನೀವು ಸರಿಯಾಗಿಯೇ ಯೋಚಿಸ್ತಾ ಇದ್ದೀರಾ ಅಂತ. ಊರ್ಮಿಳಾ ಕೋಪವಾಗಿ ಆ ಭಿಕ್ಷುಕನನ್ನೇ ನೋಡುತ್ತಾ, ನಿನಗೆ ಏನಾದರೂ ಬೇಕಾಗಿದ್ರೆ ಇವಳನ್ನು ಕರೆದುಕೊಂಡು ಹೋಗು. ಆ ಮಾತು ಕೇಳಿ ಸುಮಾ ಶಾಕ್ ಆಗಿಬಿಟ್ಟಿದ್ಲು. ಅವಳು ಗಾಬರಿಯಾಗಿ, ಚಿಕ್ಕಮ್ಮ, ಇದೇನು ಹೇಳ್ತಾ ಇದ್ದೀರಾ ನೀವು? ಅವಳು ಅಳುತ್ತಾನೆ ಕೇಳ್ತಾಳೆ. ಆದರೆ ಊರ್ಮಿಳಾ ಅವಳ ಒಂದೇ ಒಂದು ಮಾತನ್ನು ಸಹ ಕೇಳಿಸಿಕೊಳ್ಳಲಿಲ್ಲ.
ಊರ್ಮಿಳಾ ಈಗ ಸುಮಾಳ ಕೈಯನ್ನು ಹಿಡಿದುಕೊಂಡು ಅವಳನ್ನು ಎಳೆದುಕೊಂಡು ಬಂದು ಆ ಭಿಕ್ಷುಕನ ಕೈಗೆ ಕೊಟ್ಟು, ಇವಳನ್ನು ನಾನು ನಿನಗೆ ದಾನ ಮಾಡ್ತಾ ಇದ್ದೇನೆ ಅಂತ ಹೇಳಿ ಬಾಗಿಲನ್ನು ಮುಚ್ಚಿಬಿಟ್ರು. ಸುಮಾ ಅಳುತ್ತಾ ಆ ಭಿಕ್ಷುಕನ ಜೊತೆ ಒಂಟಿಯಾಗಿ ನಿಂತ್ಕೊಂಡಿದ್ಲು. ಸುಮಾ ಬಾಗಿಲಿನ ಬಳಿ ಅಳ್ತಾನೆ ನಿಂತ್ಕೊಂಡಿದ್ಲು. ಆತ ಅವಳನ್ನು ನೋಡಿ ಹೇಳ್ತಾರೆ, ನೀವು ಚಿಂತೆ ಮಾಡಬೇಡಿ, ನಾನು ನಿಮ್ಮ ಜೊತೆ ಇದ್ದೇನೆ, ನೀನು ಹೆದರ್ಕೋಬೇಡ ಅಂತ. ಸುಮಾ ಆತನನ್ನು ನೋಡಿ ತಲೆ ಬಗ್ಗಿಸ್ಕೊಳ್ತಾಳೆ. ಅವಳು ಏನೂ ಮಾತನಾಡಲಿಲ್ಲ. ಸುಮಾ ಈಗ ಆತನ ಹಿಂದೆ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಅಲ್ಲಿಂದ ನಡೆದುಕೊಂಡು ಆ ಹಳ್ಳಿಯನ್ನು ಬಿಟ್ಟು ಅವರು ಮುಂದೆ ಹೋಗ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಅವರು ಒಂದು ದೊಡ್ಡ ಸುಂದರವಾದ ಮನೆಯ ಬಳಿ ಬಂದು ನಿಂತ್ಕೊಂಡಿದ್ರು. ಅದನ್ನು ನೋಡಿ ಸುಮಾ ಆಶ್ಚರ್ಯದಿಂದ ಆತನನ್ನೇ ನೋಡ್ತಾ ಇದ್ಲು. ಆ ವ್ಯಕ್ತಿ ಏನೂ ಮಾತನಾಡದೆ ಸೈಲೆಂಟ್ ಆಗಿ ಬಾಗಿಲು ತೆಗೆದು ಒಳಗಡೆ ಹೋಗ್ತಾನೆ. ಸುಮಾ ಕೂಡ ಆತನ ಹಿಂದೆ ಹೆಜ್ಜೆ ಹಾಕ್ತಾಳೆ. ಆ ಮನೆ ತುಂಬ ನೀಟಾಗಿತ್ತು, ತುಂಬ ಸುಂದರವಾಗಿತ್ತು. ಅಲ್ಲಿ ಎಷ್ಟೊಂದು ನೆಮ್ಮದಿ ಕೂಡ ಇತ್ತು. ಸುಮಾ ಆಶ್ಚರ್ಯವಾಗಿ ನಿಂತು ಎಲ್ಲವನ್ನೂ ನೋಡ್ತಾ ಇದ್ಲು. ಅಷ್ಟರಲ್ಲೇ ಒಬ್ಬ ವಯಸ್ಸಾದ ಮಹಿಳೆ ಹೊರಗೆ ಬರ್ತಾರೆ. ಆ ಮಹಿಳೆ ಸುಮಾಳನ್ನು ನೋಡಿ, ಮಗ ಈಕೆ ಯಾರು ಅಂತ ಕೇಳ್ತಾರೆ. ಸುಮಾ ಗಾಬರಿಯಿಂದ ಎಲ್ಲವನ್ನೂ ನೋಡ್ತಾ ಇದ್ಲು. ಒಬ್ಬ ಭಿಕ್ಷುಕ, ಇಷ್ಟು ದೊಡ್ಡ ಮನೆ, ಈ ಮಹಿಳೆ, ಇವರೆಲ್ಲ ಯಾರು ಅಂತ. ಆ ಮಹಿಳೆ ಮತ್ತೆ ಕೇಳ್ತಾರೆ, ಮಗ ಈ ಹುಡುಗಿ ಯಾರಪ್ಪ? ಆ ವ್ಯಕ್ತಿ ಒಂದು ನಿಮಿಷ ಸುಮಾಳನ್ನು ನೋಡಿ ಹೇಳ್ತಾನೆ, ಅಮ್ಮ ಈಕೆ ಒಬ್ಬ ಅನಾಥೆ, ಈಕೆಗೆ ನನ್ನವರು ಅಂತ ಯಾರೂ ಇಲ್ಲ, ಆದ್ದರಿಂದಲೇ ನಾನು ಈಕೆಯನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ ಅಂತ ಹೇಳಿ ಅವನು ಸುಮಾಳನ್ನು ಅಲ್ಲೇ ಬಿಟ್ಟು ಹೊರಗಡೆ ಹೊರಟು ಹೋದ. ಶಾರದಾ ಅವರು ಸುಮಾಳನ್ನೇ ನೋಡ್ತಾ, ಮಗಳೇ ಒಳಗೆ ಬಾ ಅಂತ ಅವಳನ್ನು ಒಳಗೆ ಕರೆದುಕೊಂಡು ಹೋಗ್ತಾರೆ. ಸುಮಾ ಸೈಲೆಂಟ್ ಆಗಿ ಅವರ ಹಿಂದೆ ಒಂದು ರೂಮಿನೊಳಗೆ ಹೋಗಿ ಅಲ್ಲಿ ಕುಳಿತುಕೊಂಡಿದ್ಲು. ಸ್ವಲ್ಪ ಸಮಯದ ನಂತರ ಅವರು ಊಟವನ್ನು ತೆಗೆದುಕೊಂಡು ಬಂದು ಸುಮಾಳ ಕೈಗೆ ಕೊಡ್ತಾರೆ. ಮೊದಲು ಊಟ ಮಾಡಮ್ಮ ಅಂತ. ಸುಮಾ ನಿಧಾನವಾಗಿ ಊಟ ಮಾಡ್ತಾ ಇದ್ಲು. ತುಂಬಾ ದಿನದ ನಂತರ ಅವಳಿಗೆ ಹೊಟ್ಟೆ ತುಂಬಾ ಊಟ ಮತ್ತು ನೆಮ್ಮದಿ ಸಿಕ್ಕಂತೆ ಇತ್ತು. ಊಟವಾದ ನಂತರ ಶಾರದಾ ಅವರು ಸುಮಾ ಪಕ್ಕದಲ್ಲಿ ಕುಳಿತುಕೊಂಡು ಹೇಳ್ತಾ ಇದ್ರು, ಮಗಳೇ ಈ ಮನೆ ಈಗ ನಿನ್ನದು, ಇನ್ನು ಮೇಲೆ ನೀನು ಇಲ್ಲೇ ಇರಬಹುದು. ಸುಮಾ ಆಶ್ಚರ್ಯವಾಗಿ ನೋಡ್ತಾ ಇದ್ಲು. ಅವಳ ಹೃದಯದಲ್ಲಿ ಒಂದೇ ಒಂದು ಪ್ರಶ್ನೆ ಇತ್ತು. ಆತ ಒಬ್ಬ ಭಿಕ್ಷುಕ, ಇದು ಇಷ್ಟು ದೊಡ್ಡ ಮನೆ, ಇದೆಲ್ಲ ಏನು ರಹಸ್ಯ ಅಂತ ಅವಳಿಗೆ ಏನೂ ಅರ್ಥವಾಗ್ತಿರ್ಲಿಲ್ಲ. ಸಾಯಂಕಾಲ ರಮೇಶ್ ಮನೆಗೆ ವಾಪಸ್ ಬಂದಿದ್ರು. ಅವರು ಸುತ್ತಮುತ್ತಲೂ ನೋಡ್ತಾ ಇದ್ರು, ಆದರೆ ಎಲ್ಲೂ ಅವರಿಗೆ ಸುಮಾ ಕಾಣಿಸ್ಲಿಲ್ಲ. ಅವರು ಒಂದು ಕ್ಷಣ ಗಾಬರಿಯಾಗಿ ಸುಮಾ ಎಲ್ಲಿ ಹೋದ್ಲು ಅಂತ ಕೇಳ್ತಾ ಇದ್ರು. ಊರ್ಮಿಳಾ ಎಷ್ಟೋ ಸಂತೋಷವಾಗಿ ಹೇಳ್ತಾಳೆ, ನಾನು ಅವಳನ್ನು ಕಳಿಸ್ಬಿಟ್ಟಿದ್ದೀನಿ ಅಂತ. ರಮೇಶ್ ಶಾಕ್ ಆಗಿ, ಎಲ್ಲಿಗೆ, ಯಾರ ಜೊತೆ ಕಳಿಸಿದೀಯಾ ಅಂತ ಕೇಳ್ತಾ ಇದ್ರು. ಯಾರೋ ಒಬ್ಬ ಭಿಕ್ಷುಕ ಬಂದಿದ್ದ, ಅವನ ಜೊತೆ ಕಳಿಸ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ ರಮೇಶ್ ತುಂಬಾ ಶಾಕ್ ಆಗ್ತಾನೆ. ಅವನು ಗಾಬರಿಯಾಗಿ ಕೇಳ್ತಾನೆ, ನೀನು ಇದಂತ ಕೆಲಸ ಮಾಡಿದೀಯಾ? ಅವಳು ಒಂಟಿ ಅನಾಥ ಹುಡುಗಿ, ನಮ್ಮನ್ನು ಬಿಟ್ರೆ ಅವಳಿಗೆ ಯಾರಿದ್ದಾರೆ? ಊರ್ಮಿಳಾ ಕೋಪವಾಗಿ, ನನಗೆ ಎಲ್ಲ ಚೆನ್ನಾಗಿ ಗೊತ್ತು, ನನಗೆ ಕೇವಲ ನನ್ನ ಮಗಳು ಒಬ್ಳೇ ಸಾಕು, ಅವಳ ಸಂತೋಷ ಮಾತ್ರ ನನಗೆ ಮುಖ್ಯ. ರಮೇಶ್ ಸೈಲೆಂಟ್ ಆಗಿ ನಿಂತ್ಕೊಬಿಟ್ಟಿದ್ರು. ಅವರು ಏನೋ ಹೇಳಬೇಕು ಅಂತ ಅಂದುಕೊಳ್ತಾ ಇದ್ರು, ಆದರೆ ಏನೂ ಹೇಳಲಾಗಲಿಲ್ಲ. ಅವರ ಮುಖದ ಮೇಲೆ ದುಃಖ ಮತ್ತು ನೋವು ಎದ್ದು ಕಾಣಿಸ್ತಾ ಇದ್ವು. ಈಗ ರಾತ್ರಿಯಾಗಿತ್ತು. ಬಂಗಲೆಯಲ್ಲಿ ನಿಶ್ಶಬ್ದ ಆವರಿಸಿತು. ಶಾರದಾ ಅವರು ಸುಮಾಳನ್ನು ತನ್ನ ಜೊತೆ ಒಂದು ರೂಮ್ಗೆ ಕರೆದುಕೊಂಡು ಹೋಗಿ, ಮಗಳೇ ನೀನು ಇಲ್ಲಿ ಆರಾಮವಾಗಿ ಮಲಗು ಅಂತ ಹೇಳ್ತಾರೆ. ಸುಮಾ ಆರಾಮವಾಗಿ ಆ ಮಂಚದ ಮೇಲೆ ಕುಳಿತುಕೊಂಡಿದ್ಲು. ಶಾರದಾ ಅವರು ನಿಧಾನವಾಗಿ ಬಾಗಿಲು ಮುಚ್ಚಿ ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಅವಳು ಈಗಲೂ ಯೋಚಿಸ್ತಾ ಇದ್ಲು, ಇದೆಲ್ಲ ಏನು, ಈ ಮನೆ, ಈ ಮಹಿಳೆ ಮತ್ತು ಆ ವ್ಯಕ್ತಿ, ಇದೆಲ್ಲ ಏನು ಎಂದು. ಆದರೆ ಅವಳಿಗೆ ಏನೂ ಅರ್ಥವಾಗಲಿಲ್ಲ. ಯೋಚಿಸುತ್ತಾ ಹಾಗೆ ಸುಮಾ ಮಲಗಿ ಬಿಟ್ಟಿದ್ಲು. ಬೆಳಿಗ್ಗೆ ಶಾರದಾ ಅವರು ರೂಮಿನೊಳಗೆ ಬಂದು ಎಬ್ಬಿಸ್ತಾರೆ. ಮಗಳೇ ಬೇಗ ಎದ್ದಳು, ಬೆಳಕಾಗಿದೆ ಅಂತ. ಸುಮಾ ಈಗ ಎದ್ದು ಅವರ ಜೊತೆ ಹಾಲ್ಗೆ ಬರ್ತಾಳೆ. ಸ್ವಲ್ಪ ಸಮಯದ ನಂತರ ಶಾರದಾ ಅವರು ತಿಂಡಿ ಮತ್ತು ಕಾಫಿಯನ್ನು ತೆಗೆದುಕೊಂಡು ಬಂದು ಸುಮಾಳ ಕೈಗೆ ಕೊಟ್ಟು, ತಗೋ ಮಗಳೇ ಈ ತಿಂಡಿ ತಿನ್ನು ಅಂತ ಹೇಳ್ತಾ ಇದ್ರು. ಸುಮಾ ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ತಿಂಡಿ ತಿಂದು ನಂತರ ಸ್ವಲ್ಪ ಧೈರ್ಯ ತಂದುಕೊಂಡು ಕೇಳ್ತಾಳೆ, ಅಮ್ಮ ನನಗೆ ಏನೂ ಅರ್ಥವಾಗ್ತಿಲ್ಲ, ಅವರು ಯಾರು ಮತ್ತು ಈ ಮನೆ ಯಾರದ್ದು? ಶಾರದಾ ಅವರು ಸ್ವಲ್ಪ ಸಮಯ ಸುಮ್ಮನಿದ್ದು ನಂತರ ಹೇಳ್ತಾರೆ, ಮಗಳೇ ನನಗೆ ಕೂಡ ಏನು ಗೊತ್ತಿಲ್ಲಮ್ಮ, ಅವರು ಏನು ಮಾತನಾಡೋದಿಲ್ಲ, ಕೇವಲ ಅವರ ಕೆಲಸವನ್ನು ಮಾತ್ರ ಅವರು ಮಾಡ್ತಾರೆ ಅಷ್ಟೇ. ನೀನೇನು ಚಿಂತೆ ಮಾಡಬೇಡ, ಸಮಯ ಕಳೆಯುತ್ತಿದ್ದ ಹಾಗೆ ನಿನಗೆ ಎಲ್ಲವೂ ಅರ್ಥವಾಗುತ್ತೆ ಅಂತ ಹೇಳ್ತಾರೆ. ಸುಮಾ ಸೈಲೆಂಟ್ ಆಗಿದ್ಲು, ಆದರೆ ಅವಳ ಮನಸ್ಸಿನಲ್ಲಿ ತುಂಬ ಪ್ರಶ್ನೆಗಳು ಎದ್ದಿದ್ವು. ಸುಮಾ ಈಗ ಆ ಮನೆಯ ಎಲ್ಲ ಕೆಲಸವನ್ನು ಮಾಡಲು ಶುರು ಮಾಡ್ತಾಳೆ. ಅವಳು ಶಾರದಾ ಅವರಿಗೆ ಹೇಳ್ತಾಳೆ, ಅಮ್ಮ ನೀವು ವಿಶ್ರಾಂತಿ ತೆಗೆದುಕೊಳ್ಳಿ,
ನಾನು ಮನೆಯ ಎಲ್ಲ ಕೆಲಸಗಳನ್ನು ಮಾಡ್ತೀನಿ ಅಂದ. ಶಾರದಾ ಅವರು ಸೈಲೆಂಟ್ ಆಗಿ ಸುಮಾಳನ್ನೇ ನೋಡ್ತಾ ಇದ್ರು. ಸುಮಾಗೆ ಇಲ್ಲಿ ತುಂಬಾ ನೆಮ್ಮದಿ ಇದೆ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ನೆಮ್ಮದಿಯ ಜೊತೆ ಅವಳಿಗೆ ಒಂದು ಆತಂಕ ಕೂಡ ಇತ್ತು. ಆ ಭಿಕ್ಷುಕ ಯಾರು, ಈ ಮನೆಯ ರಹಸ್ಯ ಏನು ಅಂತ ಯೋಚಿಸ್ತಾ ಇದ್ಲು. ಒಂದು ದಿನ ಊರ್ಮಿಳಾ ಹೇಳ್ತಾರೆ, ನಮ್ಮ ಮಗಳು ಸುಕನ್ಯಾ ಈಗ ದೊಡ್ಡವಳಾಗಿದ್ದಾಳೆ. ಅವಳಿಗೆ ಮದುವೆಯ ವಯಸ್ಸು ಬಂದಿದೆ. ಅವಳಿಗೆ ಬೇಗ ಮದುವೆ ಮಾಡಬೇಕು ಅಂತ. ರಮೇಶ್ ಸೈಲೆಂಟ್ ಆಗಿ ಹೆಂಡತಿಯ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದ. ನಂತರ ಹೇಳ್ತಾನೆ, ಯಾವುದಾದರೂ ಒಳ್ಳೆಯ ಸಂಬಂಧ ಬಂದ್ರೆ ಖಂಡಿತ ಮಾಡೋಣ ಅಂತ. ಸುಕನ್ಯಾ ಎಷ್ಟೋ ಸಂತೋಷವಾಗಿದ್ಲು. ಕೆಲವೇ ದಿನಗಳಲ್ಲಿ ಪಕ್ಕದ ಹಳ್ಳಿಯಿಂದ ಒಂದು ಸಂಬಂಧ ಕೂಡ ಬಂದಿತ್ತು. ಊರ್ಮಿಳಾ ಏನು ವಿಚಾರಿಸದೆ ತಕ್ಷಣ ಆ ಸಂಬಂಧಕ್ಕೆ ಒಪ್ಕೊಬಿಡ್ತಾಳೆ. ಮನೆಯಲ್ಲಿ ಈಗ ಮದುವೆಯ ವಾತಾವರಣ. ಕೆಲವೇ ದಿನಗಳಲ್ಲಿ ಮದುವೆ ಕೂಡ ಮುಗಿದು ಹೋಗಿತ್ತು. ಹತ್ತಿರದ ಕೆಲವು ಸಂಬಂಧಿಕರು, ಅಕ್ಕಪಕ್ಕದವರು ಮದುವೆಗೆ ಬಂದಿದ್ರು. ಎಲ್ಲರ ಮುಂದೆ ಮದುವೆಯನ್ನು ಅದ್ದೂರಿಯಾಗಿ ಮಾಡಿ ಮುಗಿಸಿದ್ರು. ಮುರಳಿ ನೋಡಲು ಒಳ್ಳೆಯವನ ರೀತಿ ಕಾಣಿಸ್ತಾ ಇದ್ದ. ಸಿಹಿಯಾದ ಮಾತುಗಳು, ಎಲ್ಲರಿಗೂ ಗೌರವ ಮರ್ಯಾದೆ ಕೊಡುವುದು ಮಾಡ್ತಾ ಇದ್ದ. ಆದರೆ ಅವನ ನಿಜವಾದ ಬಣ್ಣ ಬೇರೆಯದ್ದೇ ಆಗಿತ್ತು. ಅವನೊಬ್ಬ ಕೆಲಸ ಕಾರ್ಯ ಇಲ್ಲದೆ ಪೋಲಿಯಾಗಿ ಓಡಾಡಿಕೊಂಡು ಹೆಣ್ಣು ಮಕ್ಕಳನ್ನು ಕೀಟಲೆ ಮಾಡುವ ಒಬ್ಬ ಪೋಲಿ ಯುವಕ. ಈ ಮಾತು ಸುಕನ್ಯಾ ಮನೆಯವರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಮದುವೆಯಾದ ಕೆಲವು ದಿನ ಎಲ್ಲವೂ ಚೆನ್ನಾಗಿಯೇ ಇತ್ತು. ಸುಕನ್ಯಾ ತನ್ನ ಅತ್ತೆಯ ಮನೆಯಲ್ಲಿ ತುಂಬಾ ಸಂತೋಷವಾಗಿದ್ಲು. ಆ ಮನೆಯಲ್ಲಿ ಮುರಳಿ ಮತ್ತು ಅವರ ತಂದೆ ತಾಯಿ ಕೂಡ ಇದ್ರು. ಮೊದಲು ಅತ್ತೆ ಮಾವ ಕೂಡ ಒಳ್ಳೆಯವರ ರೀತಿ ನಡೆದುಕೊಳ್ತಾ ಇದ್ರು. ಕೆಲವು ದಿನಗಳಲ್ಲೇ ಅವರ ಭಾವಗಳು ಬದಲಾಗಿದ್ವು. ಅತ್ತೆ ಹೇಳ್ತಾ ಇದ್ರು, ನಿನಗೆ ಮನೆಯ ಕೆಲಸಗಳೇ ಸರಿಯಾಗಿ ಮಾಡೋದಕ್ಕೆ ಬರೋದಿಲ್ಲ, ಅಡಿಗೆಯನ್ನು ಕೂಡ ಚೆನ್ನಾಗಿ ಮಾಡೋದಿಲ್ಲ. ಈ ರೀತಿ ಯಾರಾದರೂ ಅಡಿಗೆ ಮಾಡ್ತಾರಾ? ನಿನಗೆ ನಿನ್ನ ತವರು ಮನೆಯಲ್ಲಿ ಏನೂ ಹೇಳಿಕೊಟ್ಟ ಹಾಗೆ ಇಲ್ಲವಲ್ಲ ಅಂತ ಅವರು ತುಂಬಾ ಕಡಿಮೆ ಮಾತನಾಡ್ತಾ ಇದ್ರು. ಆದರೆ ಅವರ ಪ್ರತಿಯೊಂದು ಮಾತುಗಳು ಬಾಣದಂತೆ ಹೃದಯಕ್ಕೆ ಚುಚ್ಚಿಕೊಳ್ತಿದ್ವು. ಮುರಳಿ ಇತ್ತೀಚೆಗೆ ಪ್ರತಿದಿನ ತುಂಬಾ ಲೇಟ್ ಆಗಿ ಮನೆಗೆ ಬರ್ತಿದ್ದ. ಮನೆಗೆ ಬಂದ ನಂತರ ಅವನು ಏನು ಮಾತನಾಡ್ತಾ ಇರಲಿಲ್ಲ. ಹೆಂಡತಿಯ ಜೊತೆ ಮಾತನಾಡಲು ಅವನಿಗೆ ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ. ಸುಕನ್ಯಾಗೆ ಆ ಮನೆಯಲ್ಲಿ ಈಗ ಒಂಟಿತನ ಕಾಡುವುದಕ್ಕೆ ಶುರುವಾಗಿತ್ತು. ಅವಳು ಎಲ್ಲವನ್ನೂ ಸಹಿಸಿಕೊಂಡು ಸ್ವಲ್ಪ ಸಮಯದ ನಂತರ ಎಲ್ಲ ಸರಿ ಹೋಗಬಹುದು ಅಂತ ಎದುರು ನೋಡ್ತಾ ಇದ್ಲು. ಆದರೆ ಸುಮಾ ಆ ಮನೆಯಲ್ಲಿ ಈಗ ಒಬ್ಬ ಸದಸ್ಯೆಯ ರೀತಿ ಆಗ್ಬಿಟ್ಟಿದ್ಲು. ಆ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ಈಗ ಅವಳೇ ಸಂಭಾಳಿಸ್ತಾ ಇದ್ಲು. ಒಂದು ರಾತ್ರಿ ಮನೆಯ ಬಾಗಿಲು ತಟ್ಟಿದಾಗ ಸುಮಾ ತಕ್ಷಣ ಹೋಗಿ ಬಾಗಿಲು ತೆಗಿತಾಳೆ. ಒಂದು ನಿಮಿಷ ಅವಳು ಶಾಕ್ ಆಗಿ ಹಾಗೆಯೇ ನೋಡ್ತಾ ಇದ್ಲು. ಅವಳ ಎದುರುಗಡೆ ಅದೇ ಭಿಕ್ಷುಕ ನಿಂತುಕೊಂಡಿದ್ದ. ಆತ ಏನು ಹೇಳದೆ ನೇರವಾಗಿ ಮನೆಯೊಳಗೆ ಬಂದಿದ್ದ. ಅವರನ್ನು ನೋಡಿ ಶಾರದಾ ಅವರಿಗೆ ಎಷ್ಟೋ ಸಂತೋಷವಾಗಿತ್ತು. ಮಗ, ನೀನು ಬಂದ್ಬಿಟ್ಯಾ ಅಂತ ಆಕೆ ತುಂಬಾ ಪ್ರೀತಿಯಿಂದ ಕೇಳ್ತಾ ಇದ್ರು. ಸುಮಾಗೆ ಯಾರು ಏನೂ ಹೇಳ್ತಾ ಇರಲಿಲ್ಲ. ಅವಳು ಕೂಡ ಯಾರನ್ನು ಏನು ಕೇಳಲೂ ಇಲ್ಲ. ಬೆಳಿಗ್ಗೆ ಶಾರದಾ ಅವರು ತಿಂಡಿಯನ್ನು ಮಾಡಿ ಆತನಿಗೆ ಊಟವನ್ನು ಕೊಟ್ಟಿದ್ರು. ತಿಂಡಿ ತಿಂದು ಆತ ಹೇಳ್ದ, ಅಮ್ಮ ನಾನು ಇನ್ನು ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಸುಮಾ ಬಾಗಿಲಿನ ಬಳಿ ನಿಂತು ಅವರು ಹೋಗುವುದನ್ನೇ ನೋಡ್ತಾ ಇದ್ಲು. ಅವಳ ಮನಸ್ಸಿನೊಳಗೆ ಪ್ರಶ್ನೆಗಳು ಈಗ ಇನ್ನೂ ಅಧಿಕವಾಗ್ಬಿಟ್ಟಿದ್ವು. ಇಷ್ಟಕ್ಕೂ ಈ ವ್ಯಕ್ತಿ ಯಾರು, ಯಾಕೆ ಅಂತ. ಅಮ್ಮ, ಇವರು ಯಾರು ಅಂತ ಕೇಳಿದಾಗ ಶಾರದಾ ಅವರು ಹೇಳ್ತಾರೆ, ಮಗಳೇ, ಎಲ್ಲ ಪ್ರಶ್ನೆಗಳಿಗೂ ಒಂದು ಸಮಯ ಬರಬೇಕು. ಸಮಯ ಬಂದಾಗ ನಿನಗೆ ಎಲ್ಲ ಸತ್ಯ ಗೊತ್ತಾಗುತ್ತದೆ. ಈಗಲೇ ನೀನು ಏನು ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇದ್ರು. ಆದರೆ ಸುಮಾ ಮನಸ್ಸಿಗೆ ಮಾತ್ರ ಎಷ್ಟು ಆಂದೋಲನವಾಗ್ತಾ ಇತ್ತು. ಅವಳಿಗೆ ಅರ್ಥವಾಗ್ತಿರ್ಲಿಲ್ಲ ಇವರು ಯಾರು ಅಂತ. ಸುಕನ್ಯಾ ಅವರ ಮನೆಯ ಪರಿಸ್ಥಿತಿ ಈಗ ಇನ್ನೂ ಹದಗೆಟ್ಟಿದ್ದು. ಅತ್ತೆ ಪ್ರತಿ ಮಾತಿಗೂ ಅವಳನ್ನು ಬೈಯೋದು ಒಡೆಯೋದು ಮಾಡ್ತಾ ಇದ್ರು. ಮುರಳಿ ಅವನು ಕೂಡ ಹೆಂಡತಿಗೆ ಮುಖ ಕೊಟ್ಟೆ ಮಾತನಾಡ್ತಾ ಇರಲಿಲ್ಲ. ಸುಕನ್ಯಾ ಮೌನವಾಗಿ ಎಲ್ಲವನ್ನೂ ಸಹಿಸಿಕೊಳ್ತಾ ಇದ್ಲು. ಒಂದು ದಿನ ಅವಳು ಮಾಡಿದ ಸಾಂಬಾರ್ನಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ. ಅತ್ತೆ ತನ್ನ ಸೊಸೆಯನ್ನು ಬೈತಾ ಇರಬೇಕಾದ್ರೆ ಅಷ್ಟರಲ್ಲೇ ಮುರಳಿ ಕೂಡ ಅಲ್ಲಿಗೆ ಬರ್ತಾನೆ. ಅವನು ಏನು ಕೇಳಿಸಿಕೊಳ್ಳದೆ ತನ್ನ ಹೆಂಡತಿಯ ಮೇಲೆ ಕೋಪ ಮಾಡಿಕೊಳ್ತಾನೆ. ಸುಕನ್ಯಾ ಹೇಳ್ತಾ ಇದ್ಲು, ನಾನೇನು ಮಾಡೇ ಇಲ್ಲ ಅಂತ. ಆದರೆ ಮುರಳಿ ಅವಳ ಮಾತನ್ನು ಕೇಳಿಸಿಕೊಳ್ಳಲು ತಯಾರಿರಲಿಲ್ಲ. ಕೋಪದಿಂದ ಹೆಂಡತಿಯನ್ನು ಒಡೆದು ಅವಳಿಗೆ ವಿಚ್ಛೇದನವನ್ನು ಕೊಟ್ಟು ಮನೆಯಿಂದ ಹೊರಗೆ ಹಾಕಿಬಿಡ್ತಾನೆ. ಅವಳು ಅಳ್ತಾ ಇದ್ಲು, ನನ್ನನ್ನು ಕ್ಷಮಿಸಿಬಿಡಿ, ಇನ್ನೊಮ್ಮೆ ಅಡಿಗೆಯನ್ನು ಸರಿಯಾಗಿ ಮಾಡ್ತೀನಿ ಅಂತ. ಆದರೆ ಹೆಂಡತಿಯ ಮಾತುಗಳನ್ನು ಕೇಳಿಸಿಕೊಳ್ಳಲು ಅವನಿಗೆ ತಾಳ್ಮೆ ಇರಲಿಲ್ಲ. ಅವನು ತಕ್ಷಣ ಅವಳನ್ನು ಮನೆಯಿಂದ ಹೊರಗೆ ತಳ್ಳಿ ಬಾಗಿಲನ್ನು ಮುಚ್ಚಿಬಿಟ್ಟಿದ್ದ. ಸುಕನ್ಯಾ ಸ್ವಲ್ಪ ಸಮಯ ಅಲ್ಲೇ ನಿಂತುಕೊಂಡು ಅಳ್ತಾ ಇದ್ಲು. ನಂತರ ಅವಳು ಈಗ ನಿಧಾನವಾಗಿ ತನ್ನ ತಾಯಿಯ ಮನೆಗೆ ಹೊರಟು ಹೋಗ್ತಾಳೆ. ಊರ್ಮಿಳಾ ಅವರು ತಮ್ಮ ಮಗಳನ್ನು ನೋಡಿದ ತಕ್ಷಣ ಆಕೆ ಶಾಕ್ ಆಗಿದ್ಲು. ಏನಾಯ್ತಮ್ಮ?
ಸುಕನ್ಯಾ, ಮಗಳೇ, ನಿನಗೆ ಏನಾಯ್ತಮ್ಮ? ನೀನು ಯಾಕೆ ಇಷ್ಟೊಂದು ಅಳ್ತಾ ಇದೀಯಾ? ಅಳಿಯಂದರು ಎಲ್ಲಿ? ಅಮ್ಮ, ಅವರು ನನ್ನನ್ನು ಬಿಟ್ಟು ಬಿಟ್ಟಿದ್ದಾರೆ. ಈ ಮಾತು ಕೇಳಿದ ತಕ್ಷಣ ಊರ್ಮಿಳಾ ಕರೆಂಟು ಹೊಡೆದಂತೆ ಶಾಕ್ನಿಂದ ಹಾಗೆಯೇ ನಿಂತ್ಕೊಂಡಿದ್ಲು. ಅವಳ ಕಣ್ಣುಗಳು ತುಂಬಿ ಬಂದಿದ್ವು. ಸಾಯಂಕಾಲ ರಮೇಶ್ ಮನೆಗೆ ಬಂದಾಗ ತಮ್ಮ ಮಗಳ ಪರಿಸ್ಥಿತಿಯನ್ನು ನೋಡಿ ಅವರು ಕೂಡ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಅವರು ಮಗಳನ್ನು ಕೇಳ್ತಾ ಇದ್ರು, ಮಗಳೇ, ಇಷ್ಟಕ್ಕೂ ಏನಾಯ್ತು ಅಂತ. ಸುಕನ್ಯಾ ಅಳುತ್ತಾ ಎಲ್ಲವನ್ನೂ ಹೇಳ್ತಾಳೆ. ರಮೇಶ್ ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡಿದ್ರು. ಆದ್ರೆ ಅವರ ಮುಖದ ಮೇಲೆ ಚಿಂತೆ ಮತ್ತು ದುಃಖ ಎದ್ದು ಕಾಣಿಸ್ತಾ ಇತ್ತು. ಊರ್ಮಿಳಾ ಒಂದು ಕಡೆ ಕುಳಿತುಕೊಂಡು ಕಣ್ಣೀರು ಹಾಕ್ತಾ ಇದ್ಲು. ಅವರಿಗೆ ಈಗ ಪಶ್ಚಾತ್ತಾಪವಾಗ್ತಾ ಇತ್ತು. ರಮೇಶ್ ಅವರಿಗೆ ಇದೆಲ್ಲವನ್ನು ಸಹಿಸಲಾಗಲಿಲ್ಲ. ಅವರು ತುಂಬಾ ದುಃಖ ಪಡುತ್ತಾ ಕುಳಿತುಕೊಂಡಿದ್ರು. ಇದ್ದಕ್ಕಿದ್ದ ಹಾಗೆ ಅವರು ತಮ್ಮ ಎದೆಯ ಮೇಲೆ ಕೈ ಇಟ್ಟುಕೊಂಡು ನೋವಿನಿಂದ ನರಳ್ತಾ ಇದ್ರು. ಊರ್ಮಿಳಾ ಮತ್ತು ಸುಕನ್ಯಾ ಇಬ್ಬರು ತಕ್ಷಣ ಓಡಿ ಬರ್ತಾರೆ. ಆದ್ರೆ ರಮೇಶ್ ಏನು ಮಾತನಾಡಲಿಲ್ಲ. ಕೆಲವೇ ಸೆಕೆಂಡುಗಳಲ್ಲಿ ಅವರು ಈ ಲೋಕವನ್ನು ಬಿಟ್ಟುಬಿಟ್ಟಿದ್ರು. ತಾಯಿ ಮತ್ತು ಮಗಳು ಅಲ್ಲೇ ಕುಳಿತು ಜೋರಾಗಿ ಅಳ್ತಾ ಇದ್ರು. ಆ ಮನೆಯಲ್ಲಿ ಈಗ ಸೂತಕದ ಛಾಯೆ ಆವರಿಸಿಬಿಟ್ಟಿತ್ತು. ಆ ಶಬ್ದಗಳು, ಆ ಗಲಾಟೆಗಳನ್ನು ಕೇಳಿ ಅಕ್ಕಪಕ್ಕದವರು, ಹಳ್ಳಿಯವರೆಲ್ಲರೂ ಅಲ್ಲಿಗೆ ಬಂದು ಸೇರಿದ್ರು. ಸ್ವಲ್ಪ ಸಮಯದ ನಂತರ ಎಲ್ಲರೂ ಸೇರಿಕೊಂಡು ಅಂತ್ಯಕ್ರಿಯೆಗಳನ್ನೆಲ್ಲ ಪೂರ್ತಿ ಮಾಡಿದ್ರು. ರಮೇಶ್ ಹೋದ ನಂತರ ಆ ಮನೆಯಲ್ಲಿ ಈಗ ಸಂಪಾದಿಸುವ ಗಂಡಸು ಯಾರೂ ಇರಲಿಲ್ಲ. ಬೇರೆ ದಾರಿ ಇಲ್ಲದೆ ಅಂಗಡಿಯನ್ನು ಸಹ ಮಾರಾಟ ಮಾಡಲಾಯಿತು. ಬಂದ ದುಡ್ಡಿನಿಂದ ಸ್ವಲ್ಪ ಸಮಯ ಅವರ ಜೀವನ ಚೆನ್ನಾಗಿಯೇ ನಡೀತಾ ಇತ್ತು. ಆದರೆ ಇದ್ದಂತಹ ದುಡ್ಡು ಈಗ ನಿಧಾನವಾಗಿ ಖಾಲಿಯಾಗ್ಬಿಡ್ತಾ ಇತ್ತು. ಈಗ ಅವರ ಬಳಿ ದುಡ್ಡಿರಲಿಲ್ಲ, ಯಾವ ಆಸರೆಯೂ ಇರಲಿಲ್ಲ. ಮನೆಯ ಪರಿಸ್ಥಿತಿಗಳು ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇತ್ತು. ಊರ್ಮಿಳಾ ಮತ್ತು ಸುಕನ್ಯಾ ಇಬ್ಬರು ದುಃಖದಿಂದ ಕುಳಿತುಕೊಂಡಿದ್ರು. ಒಂದು ದಿನ ಊರ್ಮಿಳಾ ಹೇಳ್ತಾ ಇದ್ರು, ನಮ್ಮಿಂದ ತುಂಬಾ ದೊಡ್ಡ ಪಾಪ ನಡೆದಿದೆ. ನಾವು ಸುಮಾಳ ಜೊತೆ ಒಳ್ಳೆಯದಾಗಿ ನಡೆದುಕೊಳ್ಳಲಿಲ್ಲ. ಈ ಮಾತು ಕೇಳಿ ಸುಕನ್ಯಾ ಕೂಡ ತಲೆ ಬಗ್ಗಿಸಿಕೊಳ್ತಾಳೆ. ಅವರಿಬ್ಬರ ಹೃದಯದಲ್ಲಿ ಈಗ ಎಷ್ಟೋ ಪಶ್ಚಾತ್ತಾಪ ಉಂಟಾಗಿತ್ತು. ಸಂಬಂಧಿಕರು, ಅಕ್ಕಪಕ್ಕದವರು ಎಲ್ಲರೂ ಈಗ ಅವರನ್ನು ಒಂಟಿಯಾಗಿ ಬಿಟ್ಬಿಟ್ಟಿದ್ರು. ಎಲ್ಲರಿಗೂ ಗೊತ್ತಿತ್ತು ಇವರು ಸುಮಾ ಜೊತೆ ಏನೇನು ಮಾಡಿದ್ರು ಅಂತ. ಪರಿಸ್ಥಿತಿಗಳು ಎಷ್ಟೊಂದು ಬಿಗಡಾಯಿಸಿದ್ವು ಅಂದರೆ ಈಗ ಅವರ ಬಳಿ ತಿನ್ನಲು ಕೂಡ ಏನೂ ಇರಲಿಲ್ಲ. ಕೆಲವು ದಿನಗಳ ನಂತರ ಅದೇ ವ್ಯಕ್ತಿ ಈಗ ಮನೆಗೆ ವಾಪಸ್ ಬಂದಿದ್ದ. ಆದರೆ ಈ ಬಾರಿ ಅವನು ಮೊದಲಿನಂತೆ ಕಾಣಿಸ್ತಾ ಇರಲಿಲ್ಲ. ಈ ಬಾರಿ ನೀಟಾದ ಬಟ್ಟೆಗಳು ಮತ್ತು ನೋಡಲು ಕೂಡ ಸುಂದರವಾಗಿ ರೆಡಿಯಾಗಿ ಬಂದಿದ್ದ. ಸುಮಾ ಆತನನ್ನು ನೋಡಿ ಒಂದು ಕ್ಷಣ ಶಾಕ್ ಆಗಿದ್ಲು. ಅವಳಿಂದ ಅವರನ್ನು ಗುರುತಿಸಲೇ ಸಾಧ್ಯವಾಗಲಿಲ್ಲ. ಅಷ್ಟರಲ್ಲೇ ಶಾರದಾ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಮಗ, ನೀನು ವಾಪಸ್ ಬಂದ್ಬಿಟ್ಯಾ? ಆ ವ್ಯಕ್ತಿ ನಗುತ್ತಾ, ಹೌದಮ್ಮ, ನಾನು ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಸುಮಾ ಶಾಕ್ ಆಗಿ, ನೀವು ಆ ಭಿಕ್ಷುಕ ಅಲ್ವಾ? ಇದೇನು ಅಂತ ನೇರವಾಗಿ ಕೇಳ್ಬಿಡ್ತಾಳೆ. ಇಲ್ಲಿ ಬಾ, ಇಲ್ಲಿ ಬಂದು ಕುಳಿತುಕೋ, ನಾನು ನಿನಗೆ ಎಲ್ಲ ಸತ್ಯವನ್ನು ಹೇಳ್ತೀನಿ ಅಂತ ಹೇಳಿದಾಗ ಸುಮಾ ಆತನ ಎದುರುಗಡೆ ಕುಳಿತುಕೊಳ್ತಾಳೆ. ಅವರು ಈಗ ನಿಧಾನವಾಗಿ ಹೇಳ್ತಾ ಇದ್ರು, ಇಂದಿನವರೆಗೂ ನಾನು ಈ ಮಾತನ್ನು ಯಾರಿಗೂ ಹೇಳಿರಲಿಲ್ಲ. ಆದರೆ ಈ ದಿನ ನಿನಗೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಈ ಮಾತು ನೀನು ಕೂಡ ಯಾರಿಗೂ ಹೇಳಬಾರ್ದು. ಸುಮಾ ಸರಿ ಅಂತ ತಲೆ ಆಡಿಸ್ತಾಳೆ. ನನ್ನ ಹೆಸರು ರವಿಕುಮಾರ್. ನಾನು ISIನ ಆಫೀಸರ್. ನಾನು ಸೀಕ್ರೆಟ್ ಮಿಷನ್ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ. ಸುಮಾ ಶಾಕ್ ಆಗಿ ಆತನನ್ನೇ ನೋಡ್ತಾ ಇದ್ಲು. ಅವರು ಹೇಳ್ತಾ ಇದ್ರು, ನಾನು ಒಂದು ಮಿಷನ್ ಮೇಲೆ ಇದ್ದೆ. ಅದರಲ್ಲಿ ನಾನು ಒಬ್ಬ ಭಿಕ್ಷುಕನ ರೂಪದಲ್ಲಿ ಇರಬೇಕಾಗಿತ್ತು. ಹಲವು ತಿಂಗಳಿಂದ ನಾನು ಇದೇ ಕೆಲಸದಲ್ಲೇ ತೊಡಗಿದ್ದೇನೆ. ಈಗ ನನ್ನ ಕೆಲಸ ಪೂರ್ತಿಯಾಗಿದೆ. ಜನಗಳ ದೃಷ್ಟಿಯಲ್ಲಿ ನಾನು ಕೇವಲ ಒಬ್ಬ ಭಿಕ್ಷುಕ ಮಾತ್ರ ಆಗಿದ್ದೆ ಅಷ್ಟೇ. ಈಗ ನಾವು ಹೊಸ ಜೀವನವನ್ನು ಶುರು ಮಾಡೋಣವಾ ಅಂತ ರವಿಕುಮಾರ್ ಪ್ರೀತಿಯಿಂದ ಕೇಳ್ತಾರೆ. ನಾನು ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂದುಕೊಳ್ತಾ ಇದ್ದೀನಿ. ನಿನಗೆ ಒಪ್ಪಿಗೆನಾ? ಸುಮಾ ಏನೂ ಹೇಳಲಿಲ್ಲ. ಕೇವಲ ಅವಳ ಮುಖದ ಮೇಲೆ ಒಂದು ಸಣ್ಣ ಮುಗುಳ್ನಗೆ ಮೂಡಿತ್ತು ಮತ್ತು ಅವಳು ತಲೆ ಆಡಿಸುತ್ತಾಳೆ ಅಷ್ಟೇ. ಕೆಲವು ದಿನಗಳ ನಂತರ ಅವರ ಮದುವೆ ತುಂಬಾ ಅದ್ಧೂರಿಯಾಗಿ ನಡೆಯುತ್ತೆ. ಸುಮಾ ಇಲ್ಲಿ ಎಷ್ಟೋ ಸಂತೋಷವಾಗಿ ನೆಮ್ಮದಿಯಾಗಿದ್ಲು. ಅವಳು ಪದೇ ಪದೇ ದೇವರಿಗೆ ಧನ್ಯವಾದ ಹೇಳ್ತಾ ಇದ್ಲು, ಇಂತಹ ಒಳ್ಳೆಯ ಗಂಡ ಮತ್ತು ಜೀವನಕ್ಕಾಗಿ. ರವಿಕುಮಾರ್ ತುಂಬಾ ಪ್ರೀತಿಯಿಂದ ಗೌರವದಿಂದ ಸುಮಾಳನ್ನು ನೋಡಿಕೊಳ್ತಾ ಇದ್ದ. ದಿನಗಳು ತುಂಬಾ ಸುಂದರವಾಗಿ ಕಳೀತಾ ಇದ್ವು. ಒಮ್ಮೆ ರವಿ ಹೇಳ್ತಾರೆ, ನಾವು ಎಲ್ಲಾದರೂ ಹೊರಗೆ ಸುತ್ತಾಡಿಕೊಂಡು ಬರೋಣ ಅಂತ. ಅವರಿಬ್ಬರು ಈಗ ಕಾರಿನಲ್ಲಿ ಕುಳಿತುಕೊಂಡು ಸುತ್ತಾಡಲು ಹೋಗ್ತಾರೆ. ದಾರಿಯುದ್ದಕ್ಕೂ ಸುಮಾ ಕಿಟಕಿಯಿಂದ ಹೊರಗೆ ನೋಡ್ತಾ ಇದ್ಲು. ಸ್ವಲ್ಪ ಸಮಯದ ನಂತರ ಗಾಡಿ ಒಂದು ಕಡೆ ನಿಲ್ಲಿಸಿ ರವಿ ಹೇಳ್ತಾರೆ, ತುಂಬಾ ಹಶ್ವಾಗ್ತಾ ಇದೆ, ಇಲ್ಲಿ ಏನಾದರೂ ತಿಂದುಕೊಂಡು ಹೋಗೋಣ ಅಂತ. ಇಬ್ಬರು ಗಾಡಿಯಿಂದ ಇಳಿದು ನಡೆದುಕೊಂಡು ಹೋಗ್ಬೇಕಾದ್ರೆ ಒಂದು ಕ್ಷಣ ಗಾಬರಿಯಾಗಿ ಸುಮಾ ಅಲ್ಲೇ ನಿಂತು ಬಿಟ್ಟಿದ್ಲು.
ಆ ಫುಟ್ಪಾತಿನ ಮೇಲೆ ಹಳೆಯ ಬಟ್ಟೆಗಳನ್ನು ಮತ್ತು ಕೈಯಲ್ಲಿ ಅಂಕುಡೊಂಕಾದ ತಟ್ಟೆಯನ್ನು ಹಿಡಿದುಕೊಂಡು ಅವರು ಭಿಕ್ಷೆ ಬಿಡ್ತಾ ಇದ್ರು. ಅವರನ್ನು ನೋಡಿ ಸುಮಾ ಒಂದು ಕ್ಷಣ ಶಾಕ್ ಆಗ್ಬಿಡ್ತಾಳೆ. ಅವರು ಬೇರೆ ಯಾರೂ ಆಗಿರಲಿಲ್ಲ, ಅವರ ಚಿಕ್ಕಮ್ಮ ಮತ್ತು ಸುಕನ್ಯಾಳೆ ಆಗಿದ್ರು. ಅವಳು ನಂಬಲಾಗದೆ ಅವರ ಬಳಿ ಹೋಗಿ, ಚಿಕ್ಕಮ್ಮ, ನೀವು ಇಲ್ಲಿ ಈ ರೀತಿ ಯಾಕೆ ಅಂತ ಕೇಳಿದಾಗ ಊರ್ಮಿಳಾ ಸುಮಾಳನ್ನು ಮೊದಲು ಗುರುತಿಸಲಿಲ್ಲ. ನಂತರ ಅವರು ಗಮನಿಸಿ ಅವರು ಕೂಡ ಶಾಕ್ ಆಗ್ತಾರೆ. ಸುಮಾ, ನೀನು ಬದುಕಿದೀಯಾ ಅಂತ ಅವರು ಎಷ್ಟು ಆಶ್ಚರ್ಯವಾಗಿ ಕೇಳ್ತಾ ಇದ್ರು. ಹೌದು ಚಿಕ್ಕಮ್ಮ, ನಾನೇ ಸುಮಾ. ನೀವು ಯಾರಿಗೆ ನನ್ನನ್ನು ಒಪ್ಪಿಸಿದ್ರೋ ಅವರು ಇವರೇ ಅಂತ ತೋರಿಸ್ತಾಳೆ. ಈ ಮಾತನ್ನು ಕೇಳಿದ ತಕ್ಷಣ ಊರ್ಮಿಳಾ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು. ಅವರು ನಡುಗುತ್ತಾ ಹೇಳಿದ್ರು, ಮಗಳೇ, ನನ್ನನ್ನು ಕ್ಷಮಿಸಿಬಿಡು, ನಮ್ಮಿಂದ ತುಂಬಾ ದೊಡ್ಡ ತಪ್ಪಾಯಿತು. ಸುಕನ್ಯಾ ಕೂಡ ತಲೆ ಬಗ್ಗಿಸಿಕೊಂಡು ಕುಳಿತುಕೊಂಡಿದ್ಲು. ನಿಮ್ಮನ್ನು ಕ್ಷಮಿಸುವುದು ಅಷ್ಟೊಂದು ಸುಲಭವೇನಲ್ಲ, ಆದರೆ ಆ ದೇವರು ನನಗೆ ಎಷ್ಟೋ ಒಳ್ಳೆಯದ್ದು ಮಾಡಿದ್ದಾರೆ, ಆದ್ದರಿಂದಲೇ ನಾನು ನಿಮ್ಮನ್ನು ಕ್ಷಮಿಸ್ತಾ ಇದ್ದೇನೆ ಅಂತ ಹೇಳಿ ಸ್ವಲ್ಪ ದುಡ್ಡನ್ನು ಅವರಿಗೆ ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ. ಅವರಿಬ್ಬರು ಈಗ ಒಂದು ಹೋಟೆಲ್ಗೆ ಹೋಗಿ ಸೈಲೆಂಟ್ ಆಗಿ ಕುಳಿತುಕೊಂಡು ಊಟ ಮಾಡ್ತಾ ಇದ್ರು. ರವಿ ಕೇಳ್ತಾರೆ, ಇವರು ಅವರೇನಾ? ಹೌದು, ಇವರು ನಮ್ಮ ಚಿಕ್ಕಮ್ಮ. ರವಿ ಏನು ಮಾತನಾಡಲಿಲ್ಲ. ಅವರಿಬ್ಬರು ಸ್ವಲ್ಪ ಸಮಯ ಮೌನವಾಗಿ ಕುಳಿತುಕೊಬಿಟ್ಟಿದ್ರು. ಮನುಷ್ಯರು ಯಾರ ಜೊತೆ ಹೇಗೆ ನಡೆದುಕೊಳ್ತಾರೋ ಒಂದಲ್ಲದೆ ಒಂದು ದಿನ ಅವರು ಮಾಡಿದ್ದು ಅವರಿಗೆ ಖಂಡಿತ ವಾಪಸ್ ಬಂದೇ ಬರುತ್ತೆ. ಇದು ಸತ್ಯ ಅಲ್ವಾ? ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.